ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಿಕೆಶಿ ಪುತ್ರಿ ಐಶ್ವರ್ಯ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ಚಿನ್ನ ಜಮೀನು ಎಷ್ಟಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್. ಐಶ್ವರ್ಯ ಡಿಕೆಎಸ್ ಹೆಗ್ಡೆ 1.22 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾರೆ. ಹತ್ತತ್ರ 1 ಕೆಜಿಯಷ್ಟು ಚಿನ್ನಾಭರಣ. ಐಶ್ವರ್ಯ ಬಳಿ 950 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 9.50 ಲಕ್ಷ ಅಂತ ಘೋಷಿಸಿಕೊಳ್ಳಲಾಗಿದೆ. ಮುಂಬೈನಲ್ಲಿ ಫ್ಲಾಟ್ ಕೋಟಿ ರೇಟ್. ಐಶ್ವರ್ಯ ಮುಂಬೈನ ಗೋರೆಗಾಂವ್ ಈಸ್ಟ್ ನಲ್ಲಿ ಒಂದು ಫ್ಲಾಟ್ ಹೊಂದಿದ್ದಾರೆ. ಇದರ ಮೌಲ್ಯ 1.20 ಕೋಟಿ ರೂಪಾಯಿ. ಎಷ್ಟು ಎಕರೆ ಜಮೀನಿದೆ ಗೊತ್ತಾ? ಐಶ್ವರ್ಯ ಬಳಿ ಬೆಂಗಳೂರಿನಲ್ಲಿ 10 ಗುಂಟೆ ಕೃಷಿ ಜಮೀನಿದೆ. ಇದರ ಮೌಲ್ಯ 27 ಲಕ್ಷ ಅಂತ ಘೋಷಿಸಿಕೊಳ್ಳಲಾಗಿದೆ. 2 ಸೈಟು 25 ಕೋಟಿ ದುಡ್ಡು. ಐಶ್ವರ್ಯ ಹೆಸರಲ್ಲಿ ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 25 ಕೋಟಿ. ಮಾಲ್ ನಲ್ಲಿ 76 ಕೋಟಿ ಆಸ್ತಿ. ಐಶ್ವರ್ಯ ಡಿಕೆಎಸ್ ಹೆಗ್ಡೆ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿರೋ ಸೋಲ್ ಸ್ಪೇಸ್ ಸ್ಪಿರಿಟ್ ಸೆಂಟ್ರಲ್ ಮಾಲ್ ನಲ್ಲಿ 223 ಚದರ ಅಡಿಗಳಷ್ಟು ಜಾಗ ಖರೀದಿಸಿದ್ದಾರೆ. ಇದಕ್ಕೆ ಬರೋಬ್ಬರಿ 76 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. 3 ಕೋಟಿ ಸಾಲ. ಐಶ್ವರ್ಯ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.80 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಪೈಕಿ ತಾಯಿ ಉಷಾಗೆ ಕೊಟ್ಟಿರೋ 2.70 ಕೋಟಿ, LS ನಾಗೇಂದ್ರ ಪ್ರಸಾದ್ ಎಂಬುವರಿಗೆ ಕೊಟ್ಟಿರೋ 1 ಕೋಟಿ ಮುಂತಾದವುಗಳು ಸೇರಿವೆ. ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ? ಐಶ್ವರ್ಯ ಹೆಸರಲ್ಲಿರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 108 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಇವರ ಬಳಿ 2004ರಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಇರಲಿಲ್ಲ. 2008ರಲ್ಲಿ 9 ಲಕ್ಷ ಮೌಲ್ಯದ ಆಸ್ತಿ ಇತ್ತು. 2013ರಲ್ಲಿ ಅದು 1.09 ಕೋಟಿಗೆ ಏರಿಕೆ ಕಾಣ್ತು. 2018ರಲ್ಲಿ ಬರೋಬ್ಬರಿ 108 ಕೋಟಿ ಆಯ್ತು. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 108 ಕೋಟಿ ಆಸ್ತಿ ಹೊಂದಿರೋ ಐಶ್ವರ್ಯ 81 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಪೈಕಿ ವಿಜಯ ಬ್ಯಾಂಕಿನಿಂದ ಪಡೆದ 39 ಕೋಟಿ ಸಾಲ, ತಂದೆ ಡಿಕೆಶಿಯಿಂದ ಪಡೆದ 11 ಕೋಟಿ ಸಾಲ, ಚಿಕ್ಕಪ್ಪ ಡಿಕೆ ಸುರೇಶ್ ರಿಂದ ಪಡೆದ 6 ಕೋಟಿ ಮುಂತಾದವುಗಳು ಸೇರಿವೆ. ಒಂದು ದಿನದ ಆದಾಯ ಎಷ್ಟು, ತಿಂಗಳಿಗೆಷ್ಟು? ಐಶ್ವರ್ಯರ ವಾರ್ಷಿಕ ಆದಾಯ 12,59,000. ಅಂದ್ರೆ ತಿಂಗಳಿಗೆ ಸರಾಸರಿ 1,05,000, ದಿನಕ್ಕೆ 3,500 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಡಿಕೆಶಿ ಪುತ್ರಿ ಐಶ್ವರ್ಯ ಎಷ್ಟು ಶ್ರೀಮಂತೆ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವೆಲ್ಲವೂ 2018ರಲ್ಲಿ ಘೋಷಿಸಿಕೊಂಡ ಆಸ್ತಿಯಾಗಿದೆ. ಈಗ ಈ ಆಸ್ತಿಗಳ ಮೌಲ್ಯ ಮತ್ತಷ್ಟು ಹೆಚ್ಚಾಗಿರಬಹುದು. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.